2022-23ಕ್ಕೆ 182 ಕೋಟಿ ರೂಪಾಯಿ ಲಾಭ ಇತ್ತು. ಅದು ಮುಂದೆ 23-24ಕ್ಕೆ ನಾವು 362 ಕೋಟಿ ರೂಪಾಯಿ ಒಯ್ದಿದ್ದೀವಿ. ಮತ್ತು ಈ ಸಲ 24-25ಕ್ಕೆ ಐತಿಹಾಸಿಕವಾಗಿ 415 ಕೋಟಿ ರೂಪಾಯಿ ನಾವು ಇದನ್ನು ಏರಿಸಿದ್ದೀವಿ. ಈ ವರ್ಷ ಆಮೇಲೆ ಯಾವುದೇ ಹೊಸ ಮಷೀನ್ ಇಲ್ಲ ಇಲ್ಲಿ. ಎಕ್ಸಿಸ್ಟಿಂಗ್ ಫೆಸಿಲಿಟಿ, ಲೇಬರ್ನು ಜಾಸ್ತಿ ಮಾಡಿಲ್ಲ. ಪ್ರೊಡಕ್ಷನ್ ಎಫಿಷಿಯನ್ಸಿನ 110% ಓವರ್ 110% ಇನ್ಕ್ರೀಸ್ ಮಾಡಿ ಇವತ್ತು ಒಂದು ಮತ್ತೆ ಆ ಗತ ವೈಭವದತ್ತ ಇದು ಮೈಸೂರು ಸ್ಯಾಂಡಲ್ ಸೋಪ್ ಇದೆಲ್ಲ ಹೋಗ್ತಾ ಇದೆ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಕನ್ನಡದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಕಲಾವಿದರ ಬಗ್ಗೆ, ಕರ್ನಾಟಕದ ಮತ್ತು ಕನ್ನಡದ ಅಸ್ಮಿತೆ ಬಗ್ಗೆ ಅಪಾರವಾದಂಥ ಒಂದು ಬದ್ಧತೆಯನ್ನು ಹೊಂದಿದಂಥವ್ನು ನಾನು. ಯಾಕಂದರೆ ವಚನ ಸಂಪುಟ ಏನಿದೆ, ವಚನ ಚಳವಳಿ ಏನಿದೆ ಅಲ್ಲ, ಹೊಗುವಳು ಕಟ್ಟಿಯವರ ಮೂಲದಿಂದ ಬಂದವು. ಅಂದು ಸಂಸ್ಕೃತಮಯವಾಗಿದ್ದಂಥ ಕಾಲದಲ್ಲಿ 12ನೇ ಶತಮಾನದಲ್ಲಿ ವಚನಗಳ ಮೂಲಕ ನಾವು ಹೇಳ್ತೀವಿ, ದೇವರಿಗೆ ಕನ್ನಡ ಬರ್ತಿರ್ಲಿಲ್ಲ, ದೇವರಿಗೆ ಕನ್ನಡ ಕಲಿಸಿದಂಥ ಹಿನ್ನೆಲೆಯಿಂದ ಇಟ್ಕೊಂಡು ಬಂದಂಥವ್ರು ನಾವು. ಅಪಾರವಾದಂಥ ಗೌರವ ಇವತ್ತು ನಮಗಿದೆ.